ಇನ್ನು ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದಷ್ಟನ್ನ ಪರಿಷ್ಕರಣೆ ಮಾಡ್ತಾರೆ ಅನ್ನೋ ವಿಚಾರ ಬಹಳ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವು ಸಚಿವರುಗಳು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಮಾತನಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆಗಳನ್ನೇ ನಿಲ್ಲಿಸ್ಬಿಡ್ತಾರೆ ಅಂತಲೂ ಕೂಡ ಚರ್ಚೆ ಶುರುವಾಗಿತ್ತು. ಆದ್ರೀಗ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ. ಬನ್ನಿ ಏನಾಗ್ತಾ ಇದೆ ಗ್ಯಾರಂಟಿ ವಿಚಾರವಾಗಿ ನೋಡ್ಕೊಂಬೋಣ. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಿರೋ ತಿಳಿದ್ವಿ. 5 ಗ್ಯಾರಂಟಿ ಯಾವುದೇ ಆರ್ಥಿಕ ಹೊರೆ ಇಲ್ಲ ನಮಗ ಜಾರಿ ಇದ್ದೇ ಇರುತ್ತೆ. ಗ್ಯಾರಂಟಿ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅಧಿಪತ್ಯಕ್ಕೆ ಆಡಳಿತಕ್ಕೆ ಬುನಾದಿ ಹಾಕಿದ್ದ ಮಹತ್ವದ ಯೋಜನೆ. ಈ 5 ಗ್ಯಾರಂಟಿಗಳ ಘೋಷಣೆಯಿಂದಲೂ ಕಾಂಗ್ರೆಸ್ 136 ಸೀಟ್ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಅಂದ್ರೂ ತಪ್ಪಾಗಲ್ಲ. ಇನ್ನು ಗ್ಯಾರಂಟಿ ವಿಷಯವಾಗಿ ಈ ಹಿಂದೆ ಬಿಜೆಪಿ ಕಾಂಗ್ರೆಸ್ ನಡುವೆ ಅದೆಷ್ಟೋ ವಾಕ್ಸಮರಗಳು ಕೂಡ ನಡೆದಿದ್ದೂ ಉಂಟು. ಹೀಗಿದ್ರೂ ಕಾಂಗ್ರೆಸ್ ನಾಯಕರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿದ್ರು. ಆದ್ರೆ ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ ಒಂದೇ ಒಂದು ಮಾತು ಗ್ಯಾರಂಟಿ ಗುದ್ದಾಟಕ್ಕೆ ಮತ್ತೊಮ್ಮೆ ವೇದಿಕೆ ಕೊಟ್ಟಿದೆ. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಿರೋ ತಿಳಿದ್ವಿ. ಕಟ್ ಮಾಡ್ಲಿಕ್ಕೆ ಸಲಹೆ ಇಲ್ಲ. ನಮ್ದು ಜನ ಶ್ರೀಮಂತರಿಗೆ ಬದಲಾಗಿ ಬಡವರಿಗೆ ಕೊಡು ಅಂತ ಹೇಳ್ತಾರೆ. ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅದನ್ನ ಆಗಲಿಲ್ಲ. ಈ ಶ್ರೀಮಂತರು ಕೂಡ ಕೆಲ ಕಡೆ ಹೋಗ್ತಾ ಇದೆ. ಕೆಲ ಕೇಳಿದ್ರು ಡಾಕ್ಟರ್ಗೆ ಅಮೆರಿಕಾದಲ್ಲಿರೋ ಡಾಕ್ಟರ್ ಹೋಗ್ತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ಹೋಗ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ. ಅದನ್ನ ಬೇಕಾದ್ರೆ ಬಡವರು ಬೇರೆ ಬಡವರಿಗೆ ಕೊಡ್ಬೋದು. ಬಹಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವೆ. ನಂತರ ಅದನ್ನ ಮಾಡಿಫೈ ರಿಪೇರಿ R&D ಆಗುವಂತ ಎಲ್ಲ ಕಡೆ ಆಗ್ತದೆ. ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ, ಬೇರೆ ಸರ್ಕಾರದಲ್ಲಿ. ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದ್ರ ಇಂಪ್ಯಾಕ್ಟು ಅದರ ಸೈಜು ಗೊತ್ತಿರೋಲ್ಲ. ಕೇಳಿದ್ರಲ್ಲ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವ ಸ್ಪಷ್ಟನೆಯನ್ನ. ಜಾರಕಿಹೊಳಿ ಅವರ ಇದೇ ಸಲಹೆ ಒಂದಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ನಿಲ್ಲಿಸಿಯೇ ಬಿಡ್ತಾರೆ ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಹೀಗಾಗಿನೇ ಸತೀಶ್ ಜಾರಕಿಹೊಳಿ ನಾನು ಸ್ಥಗಿತ ಮಾಡಿ ಅಂದಿಲ್ಲ ಅಂತಾನು ಹೇಳಿದ್ದಾರೆ. ಹೀಗೆ ಸತೀಶ್ ಜಾರಕಿಹೊಳಿ ಆಡಿದ ಮಾತಿನಿಂದ ಗೊಂದಲ ಶುರುವಾಗಿದ್ದೇ ತಡ ಸಿಎಂ ಸಿದ್ದರಾಮಯ್ಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ ಅಂತ ಒತ್ತಿ ಹೇಳಿದ್ದಾರೆ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000-5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಆರ್ಥಿಕವಾಗಿ ಅಶಕ್ತ ವರ್ಗಗಳಿಗೆ ನೆರವಾಗಲು ಜಾರಿಗೊಳಿಸಲಾಗುತ್ತಿರುವ ಇಂತಹ ಯೋಜನೆಯೊಂದನ್ನು ಅತೀ ದೊಡ್ಡ ಮಟ್ಟದಲ್ಲಿ ಸಾಕಾರಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ. ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. 5 ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ, ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದು, ಈ 5 ಗ್ಯಾರಂಟಿಗಳು ಕೊಟ್ಟು ಭಾವನೆಯಿಂದ ಬದುಕಿನಿಂದ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು, ಹಸುವಿನಿಂದ ಮುಕ್ತವನ್ನ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೊಟ್ಟು ಸಚಿವರು ಕೂಡ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅಂತಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 5 ಗ್ಯಾರಂಟಿ ಯಾವುದೇ ಆರ್ಥಿಕ ಹೊರೆ ಇಲ್ಲ ನಮಗ. ಅವ್ರಿಗೆ ಹೇಳ್ಬೋದು ಪರಿಷ್ಕರಣೆ ಮಾಡೋದಂತ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ನಾಯಕರು ಬಹಳ ಸ್ಪಷ್ಟವಾಗಿದೆ ಹೇಳಿದ್ದಾರೆ. ಪಂಚ ಗ್ಯಾರಂಟಿಯನ್ನು ಪರಿಷ್ಕರಣೆ ಮಾಡೋಂಥ ಈ ಸದ್ಯ ಪರಿಸ್ಥಿತಿ ಇಲ್ಲ. ಗ್ಯಾರಂಟಿ ವಿಚಾರದಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಕಾಗಿದೆ. ಏನು ನಾವು ಚುನಾವಣಾ ಪೂರ್ವದಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೋ ಆ ಪ್ರಕಾರ 5 ಗ್ಯಾರಂಟಿ ಜಾರಿ ಮಾಡಿದ್ದೀವಿ. ಅದು ನಿರಂತರವಾಗಿ ಜಾರಿ ಇದ್ದೇ ಇರುತ್ತೆ. ಅವ್ರು ಹೇಳ್ತಾರೆ ಏನು ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಯಥಾಸ್ಥಿತಿ ಮುಂದುವರಿಯುತ್ತೆ. ಪರಿಷ್ಕರಣೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಕೆಲವರು ಪರಿಷ್ಕರಣೆ ಮಾಡಬೇಕು ಅಂದಿದ್ದಾರೆ. ಅವ್ರವ್ರು ವೈಯಕ್ತಿಕವಾಗಿ ಹೇಳಿದ್ದಾರೆ. ಸರ್ಕಾರದ ತೀರ್ಮಾನ 5 ವರ್ಷನೂ ಕೂಡ ಸುರಕ್ಷಿತವಾಗಿ ಸರ್ಕಾರನೇ ಇರ್ತದೆ, ಸುಭದ್ರವಾಗಿರ್ತದೆ. ಎಲ್ಲ ಗ್ಯಾರಂಟಿಗಳು ಕೂಡ ಮನೆಗೂ ಹೋಗ್ತಕ್ಕಂಥ ಕೆಲಸವನ್ನು ಆಗ್ತಾರೆ. ಗ್ಯಾರಂಟಿ ಸಮರ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ 5 ಗ್ಯಾರಂಟಿಗಳ ಬಗ್ಗೆ ಗುಣಗಾನ ಮಾಡಿದ್ದಾರೆ. राज्य सरकार द्वारा महिलाओं एवं गरीबों और मध्यम वर्गीय परिवारों के आर्थिक सशक्तिकरण और बेरोजगार युवाओं की मदद के लिए 5 गारंटी योजनाओं का सफलतापूर्वक क्रियान्वयन किया जा रहा है। आज़ादी के बाद देश को कर्नाटक राज्य में
लोगों की विकास हुआ है और देश की अर्थव्यवस्था काफी मजबूत हुई है। ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಸರ್ಕಾರ ಹೇಳಿದಂತೆ ನಡೆದುಕೊಳ್ಳಬೇಕು ಅಂದ್ರು. ಗ್ಯಾರಂಟಿಗಳು ಈಗಾಗಲೇ ಯಾರಿಗೂ ಮುಟ್ತಾ ಇಲ್ಲ. ಇವತ್ತು ಗ್ಯಾರಂಟಿಗಳು ಕೊಡು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ಯಾರು ಕೂಡ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ. ಕೊಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟನ್ನು ಕೊಟ್ಟ ಮೇಲೆ ಆ ಕಮಿಟ್ಮೆಂಟ್ ಪ್ರಕಾರವಾಗಿ ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ಗದ್ದಲ ಮತ್ತೆ ಜೋರಾಗಿದೆ. ಸತೀಶ್ ಆಡಿದ ಮಾತನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಳ್ತಾ ಇದ್ರೆ ಜಾರಕಿಹೊಳಿ ಮಾತ್ರ ನಾನು ಜನರ ನಡುವೆ ಚರ್ಚೆ ಆಗಿದ್ದನ್ನ ಮಾತ್ರ ಹೇಳಿದ್ದೇನೆ ಅಂದಿದ್ದಾರೆ. ಹೀಗಿರುವಾಗ ಸಿಎಂ ಡಿಸಿಎಂ ಹಾದಿಯಾಗಿ ಸಚಿವರು ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.